ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಸಹೋದರನ ವಿರುದ್ಧ ನಕಲಿ ಚಿನ್ನ ಇಟ್ಟು ಕೋಟ್ಯಾಂತರ ರೂಪಾಯಿ ದುರುಪಯೋಗ ಪಡಿಸಿಕೊಂಡಿರುವಂತಹ ಆರೋಪ ಕೇಳಿಬಂದಿದೆ. ಬಾಲಕೃಷ್ಣ ಸಹೋದರ ಬಿಡಿಸಿಸಿ ಬ್ಯಾಂಕ್ನ ಹಾಲಿ ನಿರ್ದೇಶಕರಾಗಿರುವಂತಹ ಎಚ್.ಎನ್. ಅಶೋಕ್ ಕುದುರಿನ ಬಿಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಚಿನ್ನ ಇಟ್ಟು 9 ಕೋಟಿ ಹಣ ಪಡೆದಿದ್ದಾರೆ ಅಂತ ಮಾಜಿ ಶಾಸಕ ಎ. ಮಂಜುನಾಥ್ ಆರೋಪವನ್ನ ಮಾಡಿದ್ದಾರೆ. ಇನ್ನು ಸಮಗ್ರ ತನಿಖೆ ನಡೆಸಿ ಭ್ರಷ್ಟಾಚಾರ ನಡೆಸಿರುವವರ ವಿರುದ್ಧ ಕ್ರಮ ಆಗಬೇಕು, ಇಲ್ಲದೇ ಇದ್ರೆ ಬೀದಿಗಳಿಗೂ ಹೋರಾಟ ಮಾಡ್ತೀವಿ ಅಂತ ಹೇಳಿ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ತನಿಖೆ ಮಾಡಿಸಿ ಸ್ವಾಮಿ, ನಿಮಗೆ ಗೊತ್ತಿಲ್ವಾ ಇದು ಎಷ್ಟು ವರ್ಷದಿಂದ ಇದು ನಡೆದಿದೆ? ಕುದೂರಿನಲ್ಲಿ ಈ ನಕಲಿ ಚಿನ್ನವನ್ನ ಇಟ್ಟು ಹಣ ಹೊಡೆದಿರ್ತಕ್ಕಂಥ ಕೆಲಸ ಎಷ್ಟು ತಿಂಗಳಿಂದ ನಡೆದಿದೆ? ನಿಮ್ ಗಮನಕ್ಕಿಲ್ವಾ? ನಿರ್ದೇಶಕರಿಗೆ ಯಾಕೆ ನೀವು ಸಭೆಗಳನ್ನ 3 ತಿಂಗಳಿಗೆ ಒಂದು ಸಭೆ ಆಗಬೇಕು ಡಿಸಿಸಿ ಬ್ಯಾಂಕ್ನಲ್ಲಿ, ಯಾಕೆ ನೀವು ಸಭೆ ಮಾಡಿಲ್ಲ? ನೀವು ಮ್ಯಾನೇಜರ್ಗಳನ್ನ ಆಸ್ ಪರ್ RBI ರೂಲು, ಕೋಆಪರೇಟಿವ್ ರೂಲು ಪ್ರತಿ 3 ವರ್ಷಕ್ಕೊಂದ್ಸರಿ ಬದಲಾವಣೆ ಮಾಡಬೇಕು. ಬರೀ ಮ್ಯಾನೇಜರ್ ಅಲ್ಲ, ಎಲ್ಲ ಸಿಬ್ಬಂದಿಗಳು ಬದಲಾವಣೆ ಆಗಬೇಕು. ನೀವು ಆಡಳಿತ ಮಾಡ್ತಾ ಇರ್ತಕ್ಕಂಥ ಮಾಗಡಿ ತಾಲೂಕಿನಲ್ಲಿ ಯಾವ್ಯಾವ ಶಾಖೆಯಲ್ಲಿ ಎಷ್ಟೆಷ್ಟು ವರ್ಷದಿಂದ ಈ ಮ್ಯಾನೇಜರ್ಗಳು ಉಳ್ಕೊಂಡ್ ಬಂದಿದ್ದಾರೆ? ಯಾಕೆ ಉಳಿಸ್ಕೊಂತೀರಿ? ಪಾಪ ಈ ರೈತ ಸೇವಾ ಸಹಕಾರ ಸಂಘ ಇರಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.